ನಮಸ್ಕಾರ ಎಲ್ಲರಿಗೂ ಪ್ರತಿಭಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಕ್ಯಾಪ್ಸಿಕಮ್ ಗ್ರೇವಿ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಾಗ ತೋರಿಸ್ತೇನೆ ನೋಡ್ರಿ. ಇದು ಭಾಳ ಟೇಸ್ಟಿಯಾಗಿರ್ತೈತಿ. ಚಪಾತಿ ಅನ್ನ ರೊಟ್ಟಿಗೆ ಭಾಳ ಚಲೋ ಇರ್ತೈತಿ ಟೇಸ್ಟ. ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಈ ರೀತಿ ಒಂದು 7ರಿಂದ 8 ಕ್ಯಾಪ್ಸಿಕಮ್ನ ತೊಳೆದು ಈ ರೀತಿ 4 ಭಾಗ ಮಾಡಿ ಕಟ್ ಮಾಡಿ ಇಟ್ಕೋಬೇಕು. ನಡುವಿರೋ ಬೀಜನೆಲ್ಲ ತಕ್ಕೊಂಡು ಈ ರೀತಿ ಕಟ್ ಮಾಡಿ ಇಟ್ಕೊರಿ. ಈಗ ಒಂದು ಮಿಕ್ಸಿ ಜಾರ್ ತೊಗೊರಿ. ಅದ್ರಾಗ ಹುರಿದಿರೋ ಶೇಂಗಾನ 1 ಕಪ್ ಆಗೋಷ್ಟು ತೊಗೊರಿ. ಅದಕ್ಕೆ ಹಸಿ ತೆಂಗಿನಕಾಯಿ ಪೀಸ್ 1/4 ಕಪ್ ಆಗೋಷ್ಟು ತೊಗೊಂಡಿದ್ದೆ ನಾ ಇಲ್ಲಿ. ನೀವು ಒಣ ಕೊಬ್ಬರಿ ತೊಗೊಂಡ್ರು ನಡಿತೈತಿ. ಇದಕ್ಕೆ ಬೆಳ್ಳುಳ್ಳಿ ತೊಗೋಬೇಕು. ಬೆಳ್ಳುಳ್ಳಿ ಒಂದು 7ರಿಂದ 8 ಎಸಳು ಆಗೋಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕೋರಿ. 1 ಇಂಚ್ ಆಗುವಷ್ಟು ಹಸಿ ಶುಂಠಿನ ಸಣ್ಣಗೆ ಕಟ್ ಮಾಡಿ ಹಾಕೋರಿ. ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೋರಿ. ಸ್ವಲ್ಪ ಕೊತ್ತಂಬರಿನ ಹಾಕೋರಿ. ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋರಿ. ಈ ರೀತಿ ರುಬ್ಬಿ ತೊಗೋರಿ. ನೋಡಿರಿ ಈ ರೀತಿ ರುಬ್ಕೋರಿ. ಇದನ್ನೆಲ್ಲ ಒಂದು ಬೌಲಿಗೆ ತಕ್ಕೋರಿ. ನೋಡಿರಿ ಈ ರೀತಿ ತಗೊಂಡಾದ ನಂತರ ಇದಕ್ಕೆ ಗರಂ ಮಸಾಲ 1 ಸ್ಪೂನ್ ಆಗೋಷ್ಟು, ಧನಿಯಾ ಪುಡಿ 1 ಸ್ಪೂನ್ ಆಗೋಷ್ಟು, 1.5 ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೇನೆ ನಾ ಇಲ್ಲಿ. ನಿಮ್ಗೆ ಖಾರ ನೋಡ್ಕೊಂಡು ತೊಗೋರಿ. ಖಾರ ಕಮ್ಮಿ ತಿನ್ನೋರಿದ್ರೆ ಕಮ್ಮಿ ಯೂಸ್ ಮಾಡಿರಿ. ನಾ ಇಲ್ಲಿ 1.5 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೇನು. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ರಿ. ಅರ್ಧ ಸ್ಪೂನ್ ಆಗೋಷ್ಟು. ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೊರಿ. ಇದನ್ನು ನಾವು ಬದ್ನಿಕಾಯಿ ಎಣ್ಗಾಯಿ ಯಾವ ರೀತಿ ಮಿಕ್ಸ್ ಮಾಡ್ಕೊತೀವಲ್ಲ ಅದೇ ರೀತಿನ ಮಿಕ್ಸ್ ಮಾಡ್ಕೊರಿ. ಭಾಳ ತೆಳುವಾಗಿ ಮಿಕ್ಸ್ ಮಾಡ್ಕೋಬೇಡ್ರಿ. ಸ್ವಲ್ಪ ಗಟ್ಟಿಯಾಗಿರಲಿ. ನೋಡಿರಿ ಈ ರೀತಿ ಇರಲಿ. ನೋಡಿರಿ ಕ್ಯಾಪ್ಸಿಕಮ್ದಾಗ ಈ ರೀತಿ ತುಂಬ್ಕೋಬೇಕು. ನೀವು ಎಣ್ಗಾಯಿಗೆ ತುಂಬ್ಕೋತಾರಲ್ಲ ಬದ್ನಿಕಾಯಿ ಅದೇ ರೀತಿನ ತುಂಬ್ಕೊರಿ. ನೋಡಿರಿ ಎಲ್ಲ ಕ್ಯಾಪ್ಸಿಕಮ್ದಾಗ ಇದೇ ರೀತಿ ತುಂಬ್ಕೊರಿ. ನೋಡಿರಿ ಎಲ್ಲನೂ ತುಂಬಿಟ್ಟಿದ್ದೆ ನಾ ಇಲ್ಲಿ. ಉಳಿದಿರೋ ಮಸಾಲೆನ ಅಲ್ಲೇ ಇದೆ ಕೆಳಗೆ. ಈಗ ಒಂದು ಕಡಾಯಿ ಇಟ್ಕೋಬೇಕು ಗ್ಯಾಸ್ ಮೇಲೆ. ಒಂದು 3ರಿಂದ 4 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನು. ಎಣ್ಣೆ ಬಿಸಿ ಆಗಲಿ. ಬಿಸಿ ಆದ ನಂತರ ಸಾಸಿವೆ 1 ಸ್ಪೂನು, ಜೀರಿಗೆ 1 ಸ್ಪೂನ್ ಆಗೋಷ್ಟು ಹಾಕೋಬೇಕು. ಸಾಸಿವೆ ಒಂದು ಸ್ವಲ್ಪ ಚಟ್ಪಟ ಅನ್ನಲಿ. ಅದಾದ ನಂತರ ಜೀರಿಗೆ 1 ಸ್ಪೂನು. ಅದಾದ ನಂತರ ಕರಿಬೇವಿನ ಎಲೆನ ಒಂದು ಸ್ವಲ್ಪ ಹಾಕೋರಿ. 1 ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕೋರಿ. ಒಂದು ಸ್ವಲ್ಪ 1/4 ಸ್ಪೂನಷ್ಟು ಅರಿಶಿನ ಪುಡಿನ ಹಾಕೋರಿ. ಇದನ್ನೆಲ್ಲನೂ ಫ್ರೈ ಮಾಡ್ಕೊರಿ. ಇವಾಗ ಫ್ರೈ ಆಗೈತಿ. ಇದಕ್ಕೆ ಈ ಕ್ಯಾಪ್ಸಿಕಮ್ನೆಲ್ಲ ಹಾಕೋಬೇಕು. ಉಳಿದಿರೋ ಮಸಾಲೆನೂ ಅದರೊಳಗೆ ಹಾಕೋರಿ. ಇದನ್ನೆಲ್ಲ ಎಣ್ಣೆಯಾಗ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆವಾಗ ನಿಮ್ಗೆ ರುಚಿ ಭಾಳ ಚಲೋದಂಗೆ ಬರ್ತೈತಿ. ಈ ರೀತಿ ಎಲ್ಲನೂ ಫ್ರೈ ಮಾಡ್ಕೊರಿ. 1 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು. ನೋಡಿರಿ ಇವಾಗ ಫ್ರೈ ಆಗೈತಿ. ಇದಕ್ಕೆ ನೀರು ಹಾಕೋರಿ. ಇದಕ್ಕೆ ನೀರು ನೀವು ನೋಡ್ಕೊಂಡು ಹಾಕೋರಿ. ಇವು ಮುಳುಗುವಷ್ಟು ನೀರಾದರೆ ಸಾಕು. ನಿಮಗೆ ಗ್ರೇವಿ ಜಾಸ್ತಿ ಬೇಕಂದ್ರೆ ಒಂದು ಸ್ವಲ್ಪ ತಿಳು ಬೇಕಂದ್ರೆ ನೀರು ಜಾಸ್ತಿ ಹಾಕೋರಿ. ಇಲ್ಲ ಗಟ್ಟಿನ ಬೇಕಂದ್ರೆ ಒಂದು ಸ್ವಲ್ಪ ನೀರು ಕಮ್ಮಿ ಹಾಕೋರಿ. ನಾವಿಲ್ಲಿ ಮುಳುಗುವಷ್ಟು ಹಾಕ್ಕೊಂಡಿದ್ದೇನು. ಒಂದು ಸ್ವಲ್ಪ ಗ್ರೇವಿ ಬರಲತ್ತ. ನೋಡಿರಿ ಇವಾಗ ಕುದಿ ಬಂದಿತ್ತು ನೋಡಿರಿ. ಈ ಕ್ಯಾಪ್ಸಿಕಮ್ ಎಲ್ಲ ಫುಲ್ ಬೇಯಬೇಕು. ನೋಡಿರಿ ಇವಾಗೆಲ್ಲ ಗಟ್ಟಿ ಆಗೈತಿ ಕುದ್ದ. ಈಗ ಚೆಕ್ ಮಾಡಿ ನೋಡ್ಕೊರಿ ಕುದ್ದವನಿಲ್ಲ ಅಂತ. ನೋಡಿರಿ ಇವಾಗೆಲ್ಲ ಫುಲ್ ಬೇಯ್ದವು. ಇನ್ನೊಂದು ಸ್ವಲ್ಪ ಕೈ ಆಡಿಸಿ ಗ್ಯಾಸನ್ನು ಆಫ್ ಮಾಡ್ಕೊರಿ.
ನೋಡಿರಿ ಇವಾಗ ರೆಡಿ ಆಗೈತಿ. ಗ್ಯಾಸನ್ನು ಆಫ್ ಮಾಡ್ಕೊರಿ. ಸುತ್ತೆಲ್ಲ ಎಣ್ಣೆ ಬಿಟ್ಟೈತಿ. ಈಗ ರೆಡಿ ಆಗೈತಿ ನೋಡಿರಿ. ಈಗ ಗ್ಯಾಸ್ ಆಫ್ ಆದ ನಂತರ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿನ ಮೇಲೆ ಉದುರಿಸ್ರಿ. ಗ್ರೇವಿ ರೆಡಿ ಆಗೈತೆ ನೋಡಿರಿ. ಭಾಳ ಟೇಸ್ಟಿ ಅಂದ್ರೆ ಟೇಸ್ಟಿಯಾಗಿರ್ತೈತಿ. ಇದನ್ನೊಂದು ಸಲ ಟ್ರೈ ಮಾಡಿ ನೋಡಿರಿ. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ.